ಪ್ರಭುಲಿಂಗ ನಾವಡಗಿಯವರ ವಾದದ ಸರಣಿ ಮುಂದುವರೆದಿದೆ. ಅದರಲ್ಲಿ ಅವರು ಕ್ಯಾಬಿನೆಟ್ನ ನಿರ್ಣಯದ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ಬಯಾಸ್ ಆಗಿರೋದು, ಬಯಾಸ್ ಅಂತಂದರೆ ಪಕ್ಷಪಾತಿಯಾಗಿರೋದು ಕಾಣ್ತಾ ಇದೆ. ಸಿಎಂ ಹೊರಗಿದ್ದು ಈ ಕ್ಯಾಬಿನೆಟ್ ಸಭೆಯನ್ನು ಮಾಡಲಾಗಿದೆ. ಕ್ಯಾಬಿನೆಟ್ ನಿರ್ಣಯ ಪೂರ್ವಾಗ್ರಹ ಪೀಡಿತವಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಪ್ರೆಜುಡಿಸ್ಡ್ ಆಗಿತ್ತು ಈ ಕ್ಯಾಬಿನೆಟ್ ನಿರ್ಧಾರ, ಪೂರ್ವಾಗ್ರಹ ಪೀಡಿತವಾಗಿತ್ತು. ಅಂದರೆ ನೀವು ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಳ್ಳೋದಕ್ಕಿಂತ ಮುಂಚೆಯೇ ಆ ನಿರ್ಣಯ ಏನು ಅನ್ನೋದು ಡಿಸೈಡ್ ಆಗಿತ್ತು ಅಂತ. ಅಂದರೆ ನಾವು ಕ್ಯಾಬಿನೆಟ್ಟಲ್ಲಿ ಇವತ್ತು ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿತ್ತು ವಿತ್ ದ ಡೈರೆಕ್ಷನ್ ಆಫ್ ಸಿಎಂ ಡೈರೆಕ್ಷನ್ನ ಕಾರಣಕ್ಕಾಗಿ ಅದು ಆಗಿತ್ತು. ಸೊ ಅದು ಸ್ವತಂತ್ರ ನಿರ್ಣಯ ಅಂತ ಹೆಂಗೆ ಪರಿಗಣಿಸೋದಕ್ಕೆ ಸಾಧ್ಯ? ಸಿಎಂ ಹೊರಗಿರಬಹುದು, ಇಲ್ಲ ನಾನು ಕ್ಯಾಬಿನೆಟ್ ಅಟೆಂಡ್ ಆಗಿಲ್ಲ ಅಂತ, ಟೆಕ್ನಿಕಲಿ ಕರೆಕ್ಟು, ಅವರು ಇರಲಿಲ್ಲ ಕ್ಯಾಬಿನೆಟಲ್ಲಿ. ಬಟ್ ಸಿಎಂఏ ಹೇಳಿ ಮಾಡಿಸಿರುವಂಥ ಕ್ಯಾಬಿನೆಟ್ ಸಭೆ ಸಿಎಂ ಪರವಾಗಿ ನಿರ್ಣಯ ತೆಗೆದುಕೊಂಡ್ರೆ ಅದು ಪಕ್ಷಪಾತದ ನಿರ್ಧಾರ ಅಲ್ಲದೆ ಮತ್ತೇನು, ಬಯಾಸ್ಡ್ ನಿರ್ಧಾರ ಅಲ್ಲದೆ ಮತ್ತೇನು ಅನ್ನೋ ಪ್ರಶ್ನೆಯನ್ನು ಪ್ರಭುಲಿಂಗ ನಾವಡಗಿ ಪ್ರಸ್ತಾಪಿಸ್ತಾ ಇರೋದು. ಇಲ್ಲಿ ಸಿಎಂ ಈ ನಿರ್ಧಾರದಿಂದ ಬೇರ್ಪಟ್ಟಿದ್ರು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಆ ರೀತಿ ಕ್ಯಾಬಿನೆಟ್ ಸಭೆ ಮಾಡಿದ್ದಾರೆ. ಆ ಮೂಲಕ ಇಲ್ಲಿ ಸಿಎಂ ಹೇಳಿದಂತೆಯೇ ಸಭೆಯಾಗಿದೆ, ನಿರ್ಣಯ ಆಗಿದೆ. ಸೊ ಸಿಎಂ ಡೈರೆಕ್ಷನ್ನ ಮೇಲೆ ಆಗಿರುವಂಥ ಸಭೆ, ಆ ನಿರ್ಣಯ ಏನಿದೆ ಡೈರೆಕ್ಟೆಡ್ ಬೈ ಸಿಎಂ. ಸೊ ಆ ಕಾರಣಕ್ಕಾಗಿ ಇದರಲ್ಲಿ ನಾನು ಇರಲಿಲ್ಲ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಕ್ಯಾಬಿನೆಟ್ಗೆ ಅಟೆಂಡ್ ಆಗದೆ. ಅದನ್ನ ಬಿಟ್ಟರೆ ಅವ್ರು ತೆಗೆದುಕೊಂಡಿರುವಂಥ ನಿರ್ಧಾರ ಸಿಎಂ ಸೂಚನೆಯ ಮೇರೆಗೆ ತೆಗೆದುಕೊಂಡಿರುವಂಥ ನಿರ್ಧಾರ ಅನ್ನೋದು ಪ್ರಭುಲಿಂಗ ನಾವಡಗಿಯವರು ಮಂಡಿಸ್ತಾ ಇರುವಂಥ ವಾದ. ಅಂದರೆ ನಿಮಗೆ ಇದನ್ನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಸಿಎಂ ವಿರುದ್ಧ ಅಬ್ರಹಾಂ ಅವರು ಕೇಸ್ ಕೊಟ್ಟರು, ಗವರ್ನರ್ಗೆ ದೂರು ಕೊಟ್ಟರು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ. ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟು ಮುಂದುವರಿಬೇಕು ಅಂತಾದರೆ, ಸಿಎಂ ವಿರುದ್ಧ ಕಂಪ್ಲೇಂಟ್ ಮುಂದುವರಿಬೇಕು ಅಂತಾದರೆ ಗವರ್ನರ್ ಪರ್ಮಿಷನ್ ಅಗತ್ಯ, ಗವರ್ನರ್ ಸ್ಯಾಂಕ್ಷನ್ ಅಗತ್ಯ. ಸೊ ಅದಕ್ಕೆ ಅಬ್ರಹಾಂ ಅವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಸಿಎಂಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟರು ಗವರ್ನರ್. ಆ ಶೋಕಾಸ್ ನೋಟಿಸ್ನ ಕಂಟೆಂಟ್ ಇದ್ದಿದ್ದು, ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಕೊಡಬಾರ್ದು ಅನ್ನೋ ಪ್ರಶ್ನೆಯನ್ನು ಗವರ್ನರ್ ಕೇಳಿದರು ಸಿಎಂಗೆ. ಸಿಎಂ ಅದಕ್ಕೆ ಉತ್ತರ ಕೊಟ್ಟರು. ಓಕೆ, ಅದು ಒಂದು ಪಾರ್ಟ್. ಎರಡನೇ ಪಾರ್ಟು, ಈ ರೀತಿ ಶೋಕಾಸ್ ನೋಟಿಸ್ ಕೊಟ್ಟ ಕೂಡಲೇ ರಾಜ್ಯದಲ್ಲಿ ಒಂದು ಕ್ಯಾಬಿನೆಟ್ ಸಭೆಯನ್ನು ಮಾಡಲಾಯಿತು. ಕ್ಯಾಬಿನೆಟ್ ಸಭೆಯ ಅಜೆಂಡಾ ಇದ್ದಿದ್ದು ಗವರ್ನರ್ ತೀರ್ಮಾನವನ್ನು ವಿರೋಧಿಸೋದು ಅಥವಾ ಶೋಕಾಸ್ ನೋಟಿಸನ್ನು ವಿರೋಧಿಸೋದು. ಬಟ್ ಅದು ಸಿಎಂಗೆ ಸಂಬಂಧಿಸಿದಂಥ ನಿರ್ಣಯ ಆಗಿರೋದ್ರಿಂದ ಸಿಎಂ ಆ ಕ್ಯಾಬಿನೆಟ್ ಸಭೆಯಿಂದ ಹೊರಗೆ ನಿಂತರು. ಬದಲಾಗಿ ಇವರನ್ನು ನಾಮಿನೇಟ್ ಮಾಡಿದರು, DCM ಅನ್ನು, DK ಶಿವಕುಮಾರ್ ಅವರನ್ನು. ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಆ ಸಭೆಯ ನಿರ್ಣಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅನ್ನೋದಾಗಿತ್ತು. ಸೊ ಅದರ ನಿರ್ಣಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ ಆಗಿದ್ರೂ ಕೂಡ ಗವರ್ನರ್ ಅದನ್ನು ತಿರಸ್ಕರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಸೊ ಇಲ್ಲಿ ಸಿಎಂ ಅಥವಾ ಸಿದ್ದರಾಮಯ್ಯ ಪರ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ ಆರ್ಟಿಕಲ್ 163 ಅದನ್ನು ಪದೇ ಪದೇ ಕೋಟ್ ಮಾಡಿದರು. ಆರ್ಟಿಕಲ್ 163ಯಲ್ಲಿ ಒಂದು ವಿಚಾರವನ್ನು ಕ್ಲಿಯರ್ ಆಗಿ ಹೇಳುತ್ತೆ, ದೇರ್ ಶಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಚೀಫ್ ಮಿನಿಸ್ಟರ್ ಎಟ್ ದ ಹೆಡ್ ಟು ಐಡ್ ಅಂಡ್ ಅಡ್ವೈಸ್ ದ ಗವರ್ನರ್ ಇನ್ ದ ಎಕ್ಸೈಸ್ ಆಫ್ ಹಿಸ್ ಫಂಕ್ಷನ್ಸ್ ಎಕ್ಸೆಪ್ಟ್ ಈಸ್ ಸೋ ಫಾರ್ ಆಸ್ ಹಿ ಈಸ್ ಅವರ್ ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಸೋ ಅಂಡ್ ಸೋ ಅಂತ ಇದೆ. ಅಂದರೆ ಇವರು ಇದನ್ನೇ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಅಂದರೆ ಚೀಫ್ ಮಿನಿಸ್ಟರು ನೇತೃತ್ವ ವಹಿಸಿರುವಂಥ ಮಂತ್ರಿಮಂಡಲ ಕೊಟ್ಟಿರುವಂಥ ಅಡ್ವೈಸ್ ಸಲಹೆಯ ಮೇರೆಗೆ ಗವರ್ನರ್ ತನ್ನ ಕೆಲಸವನ್ನು ಮಾಡಬೇಕು ಅಂತ 163ಯಲ್ಲಿ ಆರ್ಟಿಕಲ್ 163 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದನ್ನೇ ಪದೇ ಪದೇ ಉಲ್ಲೇಖಿಸ್ತಾ ಇದ್ದಾರೆ. ಸೊ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಕೂಡ ಅದನ್ನೇ ಹೇಳಿದ್ದು, ಈಗ ಪ್ರಭುಲಿಂಗ ನಾವಡಗಿ ಕೂಡ ಅದನ್ನೇ ಪ್ರಸ್ತಾಪಿಸ್ತಾ ಇರೋದು. ಒಬ್ಬ ವ್ಯಕ್ತಿಯ ಮೇಲೆ, ಅಧಿಕಾರದಲ್ಲಿ ಇರುವಂಥ ವ್ಯಕ್ತಿಯ ಮೇಲೆ ಆರೋಪ ಕೇಳಿ ಬಂದಾಗ ಅದಕ್ಕೆ ತನಿಖೆಗೆ ಅನುಮತಿಯನ್ನು ಕೊಡೋ ಸಂದರ್ಭದಲ್ಲಿ ಗವರ್ನರ್ ತನಿಖೆಗೆ ಕೊಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೇಲೆಯೇ ಆರೋಪ ಇರೋದು, ಆ ವ್ಯಕ್ತಿಯ ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಂಡು ಕೊಡಬಾರದು ಅಂತ ಹೇಳಿದರೆ ಅದನ್ನು ಗವರ್ನರ್ ಒಪ್ಪಬೇಕಾ ಅಂತ ಪ್ರಶ್ನೆ, ಬಹಳ ವ್ಯಾಲಿಡ್ ಆದಂಥ ಪ್ರಶ್ನೆ. ಅಂದರೆ ನನ್ನ ಮೇಲೆ ಆರೋಪ ಕೇಳಿ ಬಂದಾಗ
ನನ್ನ ಮೇಲಿನವರು ನನ್ನ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಾರೆ, ಈ ರೀತಿ ಆರೋಪ ಕೇಳಿ ಬಂದಿದೆ, ನಿಮಗೆ ತನಿಖೆಗೆ ನಾನು ಅನುಮತಿ ಕೊಡಬಹುದಾ, ಕೊಡಬಾರ್ದು, ಯಾಕೆ ಕೊಡಬಾರ್ದು ಅಂತ ಕೇಳಿದಾಗ ನನ್ನ ಟೀಮ್ ಇದೆಯಲ್ಲ, ಒಂದು 5-6 ಜನ ನನ್ನದೊಂದು ಟೀಮ್ನ ಸದಸ್ಯರು, ಇವರೆಲ್ಲ ಸೇರಿ ಒಂದು ನಿರ್ಣಯ ಮಾಡೋದು, ಇಲ್ಲ ಕೊಡಬಾರ್ದು ಅಂತ. ಅದರ ಅರ್ಥ ಏನು? ಇವರನ್ನು ರಕ್ಷಣೆ ಮಾಡೋ ಪ್ರಯತ್ನ ತಾನೆ, ನನ್ನನ್ನು ರಕ್ಷಣೆ ಮಾಡೋ ಪ್ರಯತ್ನ ತಾನೆ ನನ್ನ ಟೀಮ್ ಸೇರಿ ಮಾಡಿದ್ದು. ನನ್ನನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ನನ್ನ ಟೀಮ್ ಮಾಡಿದಾಗ ಗವರ್ನರ್ ಏನು ಮಾಡಬೇಕು? ನನಗೆ ಗೊತ್ತಾಗ್ತಿದೆ ಇಲ್ಲಿ ಆ ಪ್ರಯತ್ನ ಆಗ್ತಿದೆ ಅಂತ ಗೊತ್ತಾಗ್ತಿದೆ, ಗವರ್ನರ್ ಏನು ಮಾಡಬೇಕು? ಇಲ್ಲ ನಿರ್ಣಯ, ಕ್ಯಾಬಿನೆಟ್ನ ನಿರ್ಣಯ ಹೆಂಗಿದೆ ಅಂತ ಹೇಳಿ ಸುಮ್ಮನೆ ಕೂರ್ಬೇಕಾ, ರಿಜೆಕ್ಟೆಡ್ ಅಂತ ಅನ್ಕೊಂಡು ಸುಮ್ಮನೆ ಕೂರ್ಬೇಕಾ, ಅಥವಾ ಈ ಕೇಸಲ್ಲಿ ಪ್ರೈಮಾ ಫೇಸಿ ಪ್ರಾಥಮಿಕವಾಗಿ ನೋಡಿದಾಗ ಈ ಕೇಸಲ್ಲಿ ಆರೋಪಗಳಿದ್ದಾವೆ, ಗಂಭೀರವಾದಂಥ ಆರೋಪಗಳಿದ್ದಾವೆ, ಈ ಆರೋಪದ ಬಗ್ಗೆ ತನಿಖೆಯ ಅವಶ್ಯಕತೆ ಇದೆ ಅಂತ ತನ್ನ ವಿವೇಚನೆಯನ್ನು ಬಳಸಿ ಅನುಮತಿಯನ್ನು ಕೊಡಬೇಕಾ? ಸೊ ಇದು ಪ್ರಶ್ನೆ ರೈಸ್ ಆಗಿರೋ. ಕಾಂಗ್ರೆಸ್ ವಾದದ ಪ್ರಕಾರ, ಸಿದ್ದರಾಮಯ್ಯ ವಕೀಲರ ಪ್ರಕಾರ ಇಲ್ಲ ಕೊಡಬಾರ್ದು, ನ್ಯಾಚುರಲ್ ಜಸ್ಟಿಸು ಮತ್ತೆ ನೋಟಿಸ್ ಕೊಡಬೇಕು, ಈ ರೀತಿಯಲ್ಲಿ ಅವರು ವಾದ ಮಂಡಿಸಿದರು. ಬಟ್ ತುಷಾರ್ ಮೆಹ್ತಾ ಮತ್ತು ಪ್ರಭುಲಿಂಗ ನಾವಡಗಿ ವಾದ ಮಂಡಿಸೋ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋದು, ಇಲ್ಲ ಆರೋಪ ಬಂದಿರುವಂಥ ವ್ಯಕ್ತಿಯ ಸೂಚನೆಯ ಮೇರೆಗೆ ಆಗಿರುವಂತಹ ಕ್ಯಾಬಿನೆಟ್ ನಿರ್ಣಯವನ್ನು ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನಿರಾಕರಿಸೋದಾಗಲ್ಲ, ನಿರಾಕರಿಸೋದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತು ಸಿಬಿಐ ಪ್ರಕರಣವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಸಿಎಂ ಇಲ್ಲ ಆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳಿದ ತಕ್ಷಣ ಅದು ವಿಭಜನೆಯಾಗೋದಿಲ್ಲ ಅನ್ನೋದು ಪ್ರಭುಲಿಂಗ ನಾವಡಗಿ ವಾದ ಮಂಡಿಸ್ತಾ ಇರೋದು. ಆ ನಿರ್ಣಯದ ಹಿಂದೆ ಸಿಎಂನ ಸೂಚನೆ, ಸಿಎಂನ ನಿರ್ದೇಶನ ಇಲ್ಲದೆ ಆ ನಿರ್ಣಯ ಆಗಿಲ್ಲ. ನಾನು ಹೋಗದೇ ಇರಬಹುದು, ಈಗ ನನ್ನ ಆಫೀಸಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ನಾನು ಆ ಮೀಟಿಂಗಲ್ಲಿ ಭಾಗಿಯಾಗದೇ ಇರಬಹುದು, ಬಟ್ ಮೀಟಿಂಗ್ ಇಂಥದ್ದೇ ಆಗಬೇಕು, ಇದೇ ವಿಚಾರದ್ದಾಗಬೇಕು ಮತ್ತು ಇದರ ಡಿಸಿಷನ್ನು ಇದೇ ಇರಬೇಕು ಅಂತ ನಾನು ಮೊದಲೇ ಹೇಳಿರ್ತೀನಿ. ಆಗ ಆ ಡಿಸಿಷನ್ನು ಅದು ಬಯಾಸ್ಡ್ ಆಗಲ್ವಾ? ಡಿಸಿಷನ್ನು ಮೀಟಿಂಗಲ್ಲಿ ಏನಾಗಬೇಕು, ಏನು ಡಿಸಿಷನ್ ತಗೊಳ್ಬೇಕು, ಏನು ಡೈರೆಕ್ಷನ್ ತಗೋಬೇಕು, ಏನು ನಿರ್ಣಯ ತಗೋಬೇಕು ನಾನು ಮೊದಲೇ ಹೇಳಿರ್ತೀನಿ. ಆನಂತರ ನಾವು ಒಂದು 4-5 ಜನ ಸೇರಿಕೊಂಡು ಮೀಟಿಂಗ್ ಮಾಡಿ ಮತ್ತೆ ಅದೇ ನಿರ್ಣಯವನ್ನು ಪಾಸ್ ಮಾಡ್ತಾರೆ. ಅಂದರೆ ಅರ್ಥ ಏನು? ನನ್ನಿಂದಾಗಿ ಆಗಿರೋದು ಅಂತ ತಾನೆ. ಅದನ್ನೇ ಪ್ರಭುಲಿಂಗ ನಾವಡಗಿ ಪ್ರಸ್ತಾಪಿಸಿದ್ದಾರೆ.